ಇದು ನಾವು ನೇರವಾಗಿ ಒಂದು ಸತ್ಯವಾಗಿ ಹೇಳ್ಬೇಕಂತಂದ್ರೆ ಮೊದಲನೇ ದಿನಕ್ಕೂ ಈ ದಿನಕ್ಕೂ ದೊಡ್ಡ ಒಂದು ಆಂದೋಲನ ಆಗಿದೆ ಈ ಸಿನಿಮಾ ಬಗ್ಗೆ. ಅದಕ್ಕೆ ಕಾರಣ ಜನಗಳೇ. ಅಂದ್ರೆ ಅವರು ನೋಡಿ ಸಿನಿಮಾ ಮೆಚ್ಚಿ ತಮ್ಮ ಎಬ್ಬಿ ವಾಲಲ್ಲಿ ಬರೆದು ಒಂದು ಕ್ರಾಂತಿ ಶುರುವಾಗಿ ಈ ಸಿನಿಮಾನ ಒಂದು ರಾಜ್ಯದ ಮುಖ್ಯಮಂತ್ರಿ ತೆರಿಗೆ ವಿನಾಯಿತಿ ಮಾಡುವಷ್ಟು ತಗೊಂಡು ಬಂದಿದ್ದಾರೆ. ಅದು ನಮ್ಮ ಮೂಲಕ ಆಗಿಲ್ಲ, ಅಂದ್ರೆ ಒಬ್ಬ ನೋಡುಗರ ಮೂಲಕ ಆಗಿದೆ. ಒಂದು ಸಿನಿಮಾ ನೋಡುಗರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಮೋಸ್ಟ್ಲಿ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಮೊದಲನೇದು ಅಂತಾನೆ ನಾನು ಹೇಳಕ್ ಬಯಸ್ತೀನಿ ನನ್ನ ಪ್ರಕಾರ. ಸೊ ಈ ಕ್ರಾಂತಿ ಇನ್ನೂ ಹರಡಬೇಕು. ಎಷ್ಟೋ ಜನಗಳಿಗೆ ಇದು ಕೆಲ ವರ್ಗಕ್ಕೆ ಸಿನಿಮಾ ಅನ್ನೋದು ಇದೆ. ಆಕ್ಚುಲಿ ನಾನು ಇದ್ರ ಮೂಲಕ ಹೇಳಕ್ ಏನ್ ಬಯಸ್ತೀನಿ ಅಂತಂದ್ರೆ, ಈ ಸಿನಿಮಾ ಮಾಡಿದ ಉದ್ದೇಶ ಅದಲ್ವೇ ಅಲ್ಲ. ಎಷ್ಟೋ ಜನಕ್ಕೆ ಇದು ಅರ್ಥನೂ ಆಗಿಲ್ಲ. ಅಂದ್ರೆ ಒಂದೇನೋ ಶ್ರೀಮಂತ ಬಡವನ್ ಕತೆ, ಈ ತರದ್ ಒಂದು ಎಕ್ಸ್ಟರ್ನಲ್ ಆಗಿ ಒಂದು ಆಕ್ಷನ್ ಪ್ಯಾಕ್ ಈ ತರ ಎಕ್ಸ್ಟರ್ನಲ್ ಆಗಿ ನೋಡ್ತಿದ್ದಾರೆ. ನೀವು ಒಂದ್ಸರಿ ಸ್ಕ್ರೀನ್ ನೋಡಿ, ಪ್ರತಿ ಸೀನು ಒಂದು ಒಂದು ಧ್ವನಿಯಾಗಿ, ಒಂದು ಬಡವರ ಧ್ವನಿಯಾಗಿ, ಒಂದು ಕೂಲಿಯವರ ಧ್ವನಿಯಾಗಿ ಪ್ರತಿ ಸೀನು ಕನ್ಸ್ಟ್ರಕ್ಷನ್ ಆಗುತ್ತೆ. ಪ್ರತಿ ಫ್ರೇಮ್ ಅಲ್ಲಿ ಒಂದು ಮೆಟಫರ್ ಇರುತ್ತೆ, ಒಂದು ಯೋಚನೆ ಇರುತ್ತೆ, ಒಂದು ಹೋರಾಟ ಇರುತ್ತೆ, ಒಂದು ಸಮಾಜದ ಒಂದು ಅನಿಷ್ಟ ಪದ್ಧತಿ ಇರುತ್ತೆ. ಸೊ ಇದನ್ನ ಒಂದು ಪ್ಯಾಕ್ಡ್ ಎಂಟರ್ಟೈನ್ ಮೂಲಕ ಹೇಳೋ ಒಂದು ಪ್ರಯತ್ನ. ಇದು ಒಂದು ಸುಮ್ಮನೆ ಎಕ್ಸ್ಟರ್ನಲ್ ಆಗಿ ಅವನು ಇವನು ಅದು ಇದು ಅನ್ನೋದನ್ನ ಬಿಟ್ಟು ಪ್ರತಿ ಸೀನಲ್ಲಿ ಏನು ಹೇಳಕ್ ಕೊಟ್ಟಿದ್ದಾರೆ, ಒಂದು ನೋಡೋ ರೀತಿನ ಬದಲಾಯಿಸ್ಕೊಂಡು ನೋಡ್ಬೇಕಾಗುತ್ತೆ. ಇವಾಗ ಎಲ್ಲ ರೆಗ್ಯುಲರ್ ಫಾರ್ಮೆಟ್ ಸಿನಿಮಾ ಆಗಿ ಇದು ನೋಡಕ್ ಆಗದೇ ಇಲ್ಲ. ಈ ಸಿನಿಮಾನ ಬೇರೆ ವ್ಯೂ ಅಲ್ಲಿ ನೋಡ್ಬೇಕು. ಅಂದ್ರೆ ನೀವು ಒಂದು ತುಂಬಾ ನೋಡುಗನಿಗೆ ತುಂಬಾ ವಿಚಾರ ಆಲ್ರೆಡಿ ತಿಳಿದಿರ್ಬೇಕು. ಅಂದ್ರೆ ನಾನು ಇಟ್ಟಿರೋ ಲೊಕೇಶನ್ ಭಾಗ ಯಾವುದು, ಕೋಲಾರ ಭಾಗ ಆಗಿರ್ಬೋದು. ಆ ಕೋಲಾರದಲ್ಲಿ ಆಗಿರೋ ಅನ್ಯಾಯಗಳ ಬಗ್ಗೆ ನೀವು ತುಂಬಾ ತಿಳ್ಕೊಂಡ್ರೆ ಇದು ಇನ್ನಷ್ಟು ಕನೆಕ್ಟ್ ಆಗುತ್ತೆ. ಸೊ ಆ ಭಾಗದಲ್ಲಿ ಎಷ್ಟೋ ಕೇಸ್ಗಳು ಇನ್ನೂ ನಡೀತಾ ಇದೆ. ಅಲ್ಲೆಲ್ಲ ನಡೆದಿದ್ದು ಇವಾಗ ನಾನು ತೋರಿಸಿದ್ದು ಆ ರಥದಲ್ಲಿ ಅದೇನು ಬಟ್ಟೆ ಬಿದ್ದ ಕೊಡುವಾಗಾದ್ರೆ ಆದ ಅನ್ಯಾಯ, ಒಂದು SSLC ಪಾಸ್ ಆಗಿದ್ದಕ್ಕೆ ಆದ ಅನ್ಯಾಯ, ಅದು ನಿಜ ಘಟನೆ ಅದು. ಸೊ ಈ ತರ ತುಂಬಾ ಘಟನೆಗಳು ಆಧಾರದ ಮೇಲೆ, ರಿಯಲ್ ಆಧಾರದ ಮೇಲೆ ಇದು ತೆಗ್ದಿದೀವಿ. ಅಂದ್ರೆ ನೀವು ನೋಡೋ ಪರಿಸ್ಥಿತಿ ಅವನು, ಅಂದ್ರೆ ರಾಚಯ್ಯನ ವ್ಯೂ ಪಾಯಿಂಟ್ ಅಲ್ಲಿ ನೋಡಿದಾಗ ಅದು ಬೇರೆನೆ ವ್ಯೂ ಕಾಣುತ್ತೆ, ಆ ಒಂದು ಅನುಭವ ಕಾಣುತ್ತೆ. ಮತ್ತೆ ಸೆಕೆಂಡ್ ಹಾಫ್ ಆಗಿರ್ಬೋದು, ಎರಡು ಸಿದ್ಧಾಂತಗಳ ಹೋರಾಟ. ಸುಮ್ಮನೆ ವಿಲನ್ ಅವನ್ ಸೋಲಿಸ್ತಾನೆ, ಇವನ್ ಸೋಲಿಸ್ತಾನೆ ಹಾಗಿಲ್ಲ ಅದು ಕತೆ. ಪ್ರತಿಯೊಂದು ಮಾತುಗಳು ಎಷ್ಟು ನೋವಿಂದಾಗಿರುತ್ತೆ, ಎಷ್ಟು ನೂರಾರು ವರ್ಷಗಳ ಅದು ಒಂದು ಪದ್ಧತಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರಾಜ್ವಿ ಶೆಟ್ಟಿ ಮಾತಾಡ್ತಿರೋದಾಗಿರ್ಬೋದು. ಅಂದ್ರೆ ಅವ್ನು ಹೇಳ್ತಾನೆ, ನನ್ನ ವಂಶಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ, ನಿನ್ನ ಸಂವಿಧಾನಕ್ಕೆ ಅಥವಾ ನಿನ್ನ ಇದಕ್ಕೆ ಬರೀ 50 ವರ್ಷದ ಆಯುಸ್ಸು ಅಷ್ಟೇ ಅಂತ. ಈ ತರ ಒಂದು ಪ್ರತಿ ಮಾತುಗಳು, ಪ್ರತಿ ಸೀನುಗಳು ಕಣ್ ತೆರ್ಸೋದಾಗಿರುತ್ತೆ, ಅಷ್ಟೇ ಡ್ರಾಮಾ ಆಗಿ ಇರುತ್ತೆ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಅಲ್ಲೇ ನಿಂತ್ಕೊಂಡು ಒಂದು ಈ ರೀತಿ ಸಿನಿಮಾ ಅನ್ನೋದನ್ನ ಡಿವೈಡ್ ಮಾಡದೆ, ಒಂದು ಸಾಮಾನ್ಯ ಸಿನಿಮಾ, ಹಳೆಯ ಫಾರ್ಮೆಟ್ ಸಿನಿಮಾ ಅನ್ನೋದನ್ನ ನೋಡದೆ, ವಿಚಾರಗಳು ಏನಿದೆ ಅದು ಎಷ್ಟು ಕೂಡ್ಸುವಲ್ಲಿ ನಮ್ಮನ್ನ ಅದು ತೊಡಸ್ಕೊಳ್ಳುತ್ತೆ ಅನ್ನೋದನ್ನ ನೀವು ಆ ದೃಷ್ಟಿಯಲ್ಲಿ ಈ ಸಿನಿಮಾನ ನೋಡ್ಬೇಕು. ಸೊ ಇಷ್ಟೇ ಅಲ್ಲದೆ ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಹಳ್ಳಿಗಳಲ್ಲಿ ಮುಗಿಬಿದ್ದು ನೋಡ್ತಾ ಇದ್ದಾರೆ ಜನಗಳು. ಅಂದ್ರೆ ನಾನು ಬರೀವಾಗಾದ್ರೆ ಇದು ಹಳ್ಳಿಯವ್ರಿಗೆ ಅರ್ಥ ಆಗುತ್ತಾ, ಇದು ಸಂವಿಧಾನ ವಿಚಾರ ಆಗಿರ್ಬೋದು, ಈ ಅನಿಷ್ಟ ಪದ್ಧತಿಗಳು ಏನು ವಿಚಾರಗಳು ಅರ್ಥ ಆಗುತ್ತಾ ಅಂತ ನಾನು ಅನ್ಕೊಂಡಿದ್ದೆ. ಕಂಪೇರ್ ಟು ಸಿಟಿ, ಎಸ್ಪೆಷಲಿ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದಾಗ ಹಳ್ಳಿಯಲ್ಲಿ ಇಷ್ಟಪಟ್ಟು ಮುನ್ನುಗ್ಗಿ ನೋಡ್ತಾ ಇದ್ದಾರೆ. ನನಗೆ ಅನಿಸ್ತು, ನಾವು ಎಷ್ಟೋ ಸರಿ ಹಳ್ಳಿಯವ್ರಿಗೆ ಏನು ಗೊತ್ತಾಗಲ್ಲ ಏನು ಅನ್ಕೋತೀವಿ, ಇವತ್ತು ನಮಗಿಂತ ಮುಂದುವರೆದು, ನಮ್ಮ ವಿವೇಚನೆಯಿಂದ ಮುಂದುವರೆದು ಅವರು ತಗೊಂಡಷ್ಟು ಇಲ್ಲಿ ನಾವು ಎಷ್ಟು ಎಜುಕೇಟೆಡ್, ನಾವು ಅವ್ರಿಗಿಂತ ಬುದ್ಧಿವಂತರಂತ ನಾವು ಅನ್ಕೊಂಡಿದ್ವಿ. ನಾವು ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದೀವಿ. ಇದು ನನಗೆ ಅದೇ ಒಂದು ದೊಡ್ಡ ವಿಪರ್ಯಾಸ. ಅಂದ್ರೆ ಎಲ್ಲವನ್ನು ತಗೊಳ್ಳುವಂತ ಮನಸ್ಥಿತಿ ಎಜುಕೇಶನ್ ಇನ್ನೂ ನಾವು ಕಲ್ತಿಲ್ಲ ಅಂತ ನಾನು ಇದ್ರ ಮೂಲಕ ನಾನು ಸ್ಟ್ರಾಂಗ್ ಆಗಿ ಹೇಳಕ್ ಬಯಸ್ತೀನಿ. ಅವ್ರು ಒಂದು ಸಿನಿಮಾ, ಅವನು ನೋವು ಅವ್ರು ನೋಡಿರ್ತಾರೆ, ಅವ್ರಿಗೆ ಕನೆಕ್ಟ್ ಆದಷ್ಟು ಇವನು ಇಲ್ಲಿ ಡಿವೈಡ್ ಮಾಡಕ್, ಇಲ್ಲಿ ಪಟ್ಟಣದಲ್ಲಿ ಡಿವೈಡ್ ಮಾಡ್ತಾ ಇದ್ದಾನಲ್ಲ, ನನಗಿದು ಒಂಥರ ನೋವಿನ ಸಂಗತಿ ಕೂಡ ಅದು ಹೌದು. ಸೊ ಇದು ಅಜ್ಞಾನ ಅಂದ ಕತ್ಲಿಂದ ಬೆಳಕಿನಡೆಗೆ ಆಗ್ಬೇಕು. ಬಟ್ ಪಟ್ಟಣ ಹಂಗಿಲ್ಲ, ಉಲ್ಟಾ ಹೋಗ್ತಾ ಇದೆ. ಸೊ ಇದು ಎಚ್ಚೆತ್ಕೋಬೇಕು.
ನನ್ನ ಮೂವಿಯಿಂದ ದೃಷ್ಟಿಯಿಂದಲ್ಲ, ಎಲ್ಲಾ ದೃಷ್ಟಿಯಲ್ಲೂ ಇದು ಬೇರೆ ಬೇರೆ ಆಂಗಲ್ ಪಟ್ಟಣ ತಗೊಳ್ತಾನೆ ಇದೆ. ಎಲ್ಲವೂ ಒಂದು ಸಾಮಾನ್ಯವಾಗಿ ವಿಷಯಗಳು ಇರುತ್ತೆ, ಆ ವಿಷಯ ಅಷ್ಟೇ ಆಗಿ ನೋಡ್ಬೇಕಾಗತ್ತೆ. ಸೊ ನಾನು ಬರ್ದಿದ್ದು ಬೇರೆ ಬೇರೆ ವರ್ಗ ಅಲ್ಲ, ಒಂದು ವರ್ಗದ ಜನ ಒಂದು ವರ್ಗದವರೇ ತುಳಿತಾ ಇದಾರೆ ಅಂತ ನನ್ನ ಸ್ಟೇಟ್ಮೆಂಟ್. ಬಟ್ ಇಲ್ಲಿ ಮೇಲವರು ತುಳಿದಾರೆ, ಏನೇನೋ ಒಂದು ಕ್ಯಾಸ್ಟಿಸಮ್ ಏನೂ ಇಲ್ಲ ಸಿನಿಮಾದಲ್ಲಿ. ನಾ ಹಿಂದಿನ ಸಿನಿಮಾಗಳಾದ್ರೂ ಒಂದು ಕ್ಯಾಸ್ಟಿಸಮ್ ಹೇಳ್ತೀನಿ, ಇಲ್ಲಿ ಯಾವ ಕ್ಯಾಸ್ಟಿಸಮ್ ಇಲ್ಲ. ಕೂಲಿ ಅವರು, ಭೂಮಿ ಇಲ್ದವನು ಎಲ್ಲವನ್ನ ಕತೆ. ಭೂಮಿ ನಮ್ಮ ತಂದೆಗೂ ಇಲ್ಲ, ಎಷ್ಟೋ ಜನಗಳ ತಂದೆಗೂ ಇಲ್ಲ, ಅದ್ರದ್ದು ಕತೆ, ಅದ್ರದ್ದು ವ್ಯೂ ಪಾಯಿಂಟ್ ಅಲ್ಲಿ ನೋಡ್ಬೇಕು. ಅದೇ ಈ ಸಿನಿಮಾ ನಾನು ಮಾಡಿದ ರೀತಿಯಲ್ಲಿ ನೋಡಿ ಅದ್ರದ್ದೇ ಇದರಲ್ಲಿ ನೋಡ್ಬೇಕು. ಬರೀ ಬೇರೆ ಒಂದು ಕಥೆಯಾಗಿ ಒಂದು ಇದಾಗಿ ನೋಡಿದ್ರೆ ಇದು ಕನೆಕ್ಟ್ ಆಗಲ್ಲ. ಸೊ ನಾವು ಎಷ್ಟು ಎಫರ್ಟ್ ಹಾಕಿರ್ಬೋದು, ಕೋಲಾರ ಭಾಗದಲ್ಲಿ ಒಂದು ಮ್ಯೂಸಿಕ್ ಆದ್ರೆ ಆ ತೆಲುಗು ಮಿಕ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಪ್ರತಿಯೊಂದು ಆ ಊರಿನ ಸ್ಲ್ಯಾಂಗ್ ಆಗಿರ್ಬೋದು, ತುಂಬಾ ಹೋರಾಟ ಇದೆ. ನಮ್ಮ ಹೀರೋ ಸರ್ ಬಿಟ್ರೆ ಯಾರಿಗೂ ಆ ಭಾಷೆ ಬರಲ್ಲ. ಆ ಭಾಷೆ ಕಲ್ತು ಯಾಕೆ ಅದೇ ಊರ ಬಗ್ಗೆ ಎಷ್ಟು ಒಂದು ಧೋರಣೆ ಆಗಿದೆ, ನಾವು ತುಂಬಾ ತಿಳ್ಕೊಬೇಕಾಗುತ್ತೆ. ಕೋಲಾರ ಭಾಗದಲ್ಲಿ ಹೈಯೆಸ್ಟ್ ಇರೋದು, ಆ ಭಾಗದಲ್ಲಿ ಅಷ್ಟು ತುಳಿತಕ್ಕೊಳಗಾಗಿದ್ದಾರೆ. ಎಲ್ಲ ಇನ್ಸಿಡೆಂಟ್ ಅಲ್ಲಿದೆ. ಸೊ ನಾನು ಆ ಭಾಷೆ ಯಾಕೆ ಎಷ್ಟು ಎಫರ್ಟ್ ಹಾಕಿದೀವಿ ನಾವು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಆ ತೆಲುಗು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರೋದಾಗಿರ್ಬೋದು, ಅದು ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅದನ್ನ ಆ ಒಂದು ಶೋಷಣೆನ ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ. ನಿಮ್ಗೆ ಯಾವತ್ತಿಗೂ ಅದೇನಪ್ಪಾ ಅಂತ ಅನ್ಸಲ್ಲ, ಬಟ್ ನಾಟುತ್ತೆ. ಆ ಫ್ರೇಮ್ ಬ್ಯೂಟಿ ಆಗಿರ್ಬೋದು, ಅದು ಕಟ್ಟಿರ್ಬೋದು. ಆ ಡೈರೆಕ್ಟರ್ ಆ 80s ಕಟ್ಟಿಕೊಡಲ್ಲಿ ನಾವೆಲ್ಲ ಸತ್ತಿದೀವಿ ಅಷ್ಟು. ಯಾಕಂದ್ರೆ ಆ ಥರ ಎತ್ತಿನ ಗಾಡಿ ಸಿಗಲ್ಲ ರೀ ಇವತ್ತು. ನಮ್ದು ಇವತ್ತು ಟೈರ್ ಇರೋ ಎತ್ತಿನ ಗಾಡಿಗಳು, ಆ ಥರ ನಾಟಿ ಹಸುಗಳು ಸಿಗಲ್ಲ, ನಾಟಿ ದನಗಳು ಸಿಗಲ್ಲ. ಆ ಊರನ್ನ ಕಟ್ಟಿಕೊಡಕ್ಕೆ, ಆ ಎರನ್ನ ಕಟ್ಟಿಕೊಡಕ್ಕೆ ತುಂಬಾ ಎಫರ್ಟ್ ಹಾಕಿದೆ ಟೀಮ್. ಅದಕ್ಕೋಸ್ಕರ ಇವತ್ತು ಅಷ್ಟು ಕಾಣುತ್ತೆ. ಆಮೇಲೆ ನಟರಾಗಿರ್ಬೋದು, ಒಬ್ಬ ನಟರದ್ದು ನೀವು ಇವತ್ತು ಇವ್ರದ್ದು ಕಡಿಮೆ ಇದೆ, ಇವ್ರದ್ದು ಇದಿದೆ ಅಂತ ನೀವು ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಜೀವಿಸಿದ್ದಾರೆ, ಅಷ್ಟು ಒದ್ದಾಡಿದ್ದಾರೆ, ಅಷ್ಟು ಮಣ್ಣಲ್ಲಿ ಬಿದ್ದು ಒದ್ದಾಡಿದಕ್ಕೆ ಈ ಮಣ್ಣಿನ ಕತೆ ಉದ್ಭವ ಆಯ್ತು. ಅಷ್ಟು ಪಾಸಿಟಿವ್ ಆಂಗಲ್ ಅಲ್ಲಿ ನೋಡ್ಬೇಕು. ಯಾರೋ ಒಂದ್ 4 ಹೇಳ್ತಾರಂತ ಬೇರೆ ವ್ಯೂ ಅಲ್ಲಿ ನೋಡಕ್ಕಾಗಲ್ಲ. ಇಷ್ಟು ಪಾಸಿಟಿವ್ ಆಂಗಲ್ ಈ ಸಿನಿಮಾ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸುಮ್ಮನೆ ಹೆಬ್ಬಿಯಲ್ಲಿ ಏನೋ ಹಾಕೊಂಡು ಕೂಡೋದ್ರಿಂದ ಏನೂ ಆಗಲ್ಲ. ಸೊ BC ಸೆಂಟರ್ಗಳು ಕೆಲವು ಇದುಗಳಲ್ಲಿ ಹೈಯೆಸ್ಟ್ ಇದರಲ್ಲಿ ಮುನ್ನುಗ್ತಾ ಇದೆ. ಇವಾಗ 25 days ಹತ್ರ ಸಾಕ್ತಾ ಇದೆ. ಇದೆಲ್ಲ ಸಕ್ಸಸ್ ಕ್ರೆಡಿಟ್ಸ್ ಜನಗಳಿಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅವರು ಈ ಸಿನಿಮಾನ ಎತ್ಕೊಂಡೋಗಿ ಇಲ್ಲವರಿಗೆ ತಂದಿದ್ದಾರೆ. ಯಾರು ನಮ್ಮ ಸಿನಿಮಾ ಪರವಾಗಿ ನಿಂತು ಧ್ವನಿ ಎತ್ತಿದಾರೋ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು.